ಇನ್ನು ವಿಜಯಪುರ ಪ್ರಸಿದ್ಧ ಗೋಲ್ ಗುಂಬಸ್ನಲ್ಲಿ ಪ್ರವಾಸಿಗರ ದಂಡು. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನ ಆಗಿದೆ. ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಭಾರಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಪ್ರಸಿದ್ಧ ಗೋಲ್ ಗುಂಬಸ್, ನೀವು ವಿಜಯಪುರಕ್ಕೆ ಹೋದರೆ ಟೌನ್ಗೆ ಗೋಲ್ ಗುಂಬಸ್ ನೋಡದೆ ವಾಪಸ್ ಬರೋರು ಯಾರಿದ್ದಾರೆ? ನಿಮಗೆ ಅಲ್ಲೆಲ್ಲ ಟಾಂಗಾಗಳು ಜಾಸ್ತಿ. ಟಾಂಗಾಗಳ ಮುಖಾಂತರ ನಿಮ್ಮನ್ನು ಹಲವಾರು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಅದು ಗೋಲ್ ಗುಂಬಸ್ ಜೊತೆಗೆ. ಹಾಗಾಗಿ ಕೆಲವರೆಲ್ಲ ಶೈಕ್ಷಣಿಕ ಪ್ರವಾಸ ಅಂದ್ಕೊಂಡು ಹೋಗಿರಬಹುದು, ಇನ್ನು ಕೆಲವರೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿರ್ಬೋದು. ಹಾಗಾಗಿ ರಜೆ ಇರೋದರಿಂದ ಹೊಸ ವರ್ಷಾಚರಣೆ ಬೇರೆ ಸ್ಥಳದಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟವರು ಸಹಜವಾಗಿ ಮೈಸೂರು, ವಿಜಯಪುರ ಇಂಥ ಕಡೆ ಎಲ್ಲ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈಗ ಈ ಗೋಲ್ ಗುಂಬಸ್ ಸುತ್ತಮುತ್ತ ಕೂಡ ಹೊಸ ವರ್ಷಾಚರಣೆ ಅಂತ ವಿಶೇಷವಾದ ಕಾರ್ಯಕ್ರಮ ಏನಾದರೂ ಆಯೋಜನೆ ಆಗಿದೆಯಾ, ಅಥವಾ ಕೇವಲ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ? ಅರವಿಂದ್, ಅಂದರೆ ಪ್ರಮುಖವಾಗಿ ನಾವೀಗ ವಿಜಯಪುರದ ಸುಪ್ರಸಿದ್ಧವಾದಂತಹ ಗೋಲ್ ಗುಂಬಸ್ ಹತ್ತಿರದಲ್ಲಿ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಅಂತೇಳಿ. ಯಾವುದೇ ರೀತಿಯ ವಿಶೇಷವಾದಂತಹ ಒಂದು ಆಯೋಜನೆ ಇಲ್ಲಿ ಯಾವುದು ಕೂಡ ಮಾಡಲಿಕ್ಕೆ ಇಲ್ಲಿ ಅಲೌ ಕೂಡ ಮಾಡಲ್ಲ, ಇಲ್ಲಿ ಮಾಡಲಿಕ್ಕೆ ಕೂಡ ಬರೋದಿಲ್ಲ. ಆ ಕಾರಣಕ್ಕಾಗಿ ಏನು ಅಂತಂದರೆ ಅನೇಕ ಜನ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಅಂತಂದರೆ ಪ್ರವಾಸಿಗರು ಏನು ಅಂತಂದರೆ ಇವತ್ತು ಇಲ್ಲಿ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಏನೊಂದು ಗೋಲ್ ಗುಂಬಸ್ ಸೇರಿದಂತೆ ವಿಜಯಪುರ ನಗರದಲ್ಲೇ ಅನೇಕ ಪ್ರವಾಸಿ ತಾಣಗಳಿದ್ದಾವೆ. ಅವನು ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗಲಿಕ್ಕೆ ಪ್ರವಾಸಿಗರು ಬರ್ತಾರೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ನೋಡೋದಾದರೆ ಅನೇಕ ಶೈಕ್ಷಣಿಕ ಒಂದು ಪ್ರವಾಸ ಆಗಲಿ, ಜೊತೆಗೆ ಏನಂತಂದರೆ ಫ್ಯಾಮಿಲಿ ಟೂರ್ ಕೂಡ ಬಂದಿದ್ದಾರೆ ಅನೇಕ ಜನರು. ಅದೇ ರೀತಿ ಏನು ಅಂತಂದರೆ ಹೊಸ ವರ್ಷ ಆಚರಣೆ ಏನಿದೆ, ಆ ಹೊಸ ವರ್ಷ ಆಚರಣೆಗೆ ಕೂಡ ಏನು ಅಂತಂದರೆ ಇದೀಗ ಸಾಕ್ಷಿ ಆಗಲಿಕ್ಕೆ ಕೂಡ ಅನೇಕ ಜನರು ಪ್ರವಾಸಿಗರು ತಂಡೋಪತಂಡವಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಏನು ಅಂತಂದರೆ ಹೊಸ ವರ್ಷನ ಇಲ್ಲೇ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದನ್ನು ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆ ನಿಟ್ಟಲ್ಲಿ ಏನು ಅಂತಂದರೆ ಗೋಲ್ ಗುಂಬಸ್ ಎದುರುಗಡೆ ಬಂದು ಅನೇಕ ಜನರು ಏನು ಅಂತಂದರೆ ಇಲ್ಲಿ ಕೇಕ್ ಕಟ್ ಮಾಡೋದಾಗಲಿ, ಜೊತೆಗೆ ಏನು ಅಂತಂದರೆ ಒಂದೇ ರೀತಿಯ ಬಟ್ಟೆಗಳನ್ನ ಧರಿಸಿ ಎಲ್ಲ ಸ್ನೇಹಿತರು ಕೂಡ ಒಟ್ಟಿಗೆ ಬರುವಂಥದ್ದಾಗಲಿ, ಈ ರೀತಿ ಅನೇಕ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಈಗ ಮಾತಾಡಿ ಕೂಡ ಹಾಗೆ ಪ್ರವಾಸಿಗರು ಕೂಡ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದೇ ಒಂದು ಡ್ರೆಸ್ನಲ್ಲಿ ಕೂಡ ಬಂದಿದ್ದಾರೆ. ಹಾಗೆ ಸ್ನೇಹಿತರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೂಡ ಕೇಳೋಣ. ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೇಡಮ್ ನಾಳೆ 1ನೇ ತಾರೀಕು ಆಚರಣೆಗಾಗಿ ಅಂತ? ಫಸ್ಟ್ನೇದಾಗಿ ಎಲ್ಲರಿಗೂ ನಮಸ್ತೆ. ಅಂದರೆ ನಾಳೆಗೆ ಹೊಸ ವರ್ಷ ಅಲ್ವಿ, ಇಲ್ಲೇ ಬಂದು ಆಚರಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು 3 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್, 3 ಜನ ಯಜಮಾನ್ರು ಪೊಲೀಸರು. ಫಸ್ಟ್ ಟೈಮ್ ಮದುವೆ ಆದ ಬಳಿಕ ಸೇರಿದ್ವಿ. ಹಾಗಾಗಿ ಈ ವರ್ಷ ನಮಗೆ ಫುಲ್ ಹ್ಯಾಪಿಯಾಗಿರಲಿ ಅಂತ ಹೇಳಿ ಈ ವರ್ಷ ಹ್ಯಾಪಿ ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೊಂಡಿದ್ವಿ. ಈಗ ನಾಳೆ ಏನೇನು ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಏನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಹೌದ್ರಿ, ಪ್ಲ್ಯಾನ್ ಮಾಡ್ಕೊಂಡು ಬಂದೀವ್ರಿ. ನಾಳೆ ಈಗ 1ನೇ ತಾರೀಕಿಗೆ ಬಂದು ಕೇಕ್ ಕಟ್ ಮಾಡ್ಕೊಂಡು ಹೋಗ್ತೀವಿ. ಈ ರೀತಿ ಏನು ಅಂತಂದರೆ ಅನೇಕ ಪ್ರವಾಸಿಗರು ಕೂಡ ನೀವು ನೋಡ್ತಿರ್ಬೋದು. ಮಕ್ಕಳು ಏನಂತಂದರೆ ಅನೇಕ ರಾಜ್ಯದ ಹೊರ ರಾಜ್ಯಗಳು ಕೂಡ ಚಿಕ್ಕ ಮಕ್ಕಳೆಲ್ಲ ಕೂಡ ಬಂದಿದ್ದಾರೆ ಈ ರೀತಿ ಒಂದು ಪ್ರವಾಸ ಎಂಜಾಯ್ ಮಾಡಲಿಕ್ಕೆ. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಏನು ಹೊಸ ವರ್ಷ ಆಚರಣೆ ಇದೆ, ಈ ಹೊಸ ವರ್ಷ ಆಚರಣೆಯನ್ನು ಕೂಡ ಏನು ಅಂತಂದರೆ ಸಂಪೂರ್ಣವಾಗಿ ಮಾಡಬೇಕು, ಅದು ಗೋಲ್ ಗುಂಬಸ್ ಎದುರುಗಡೆ ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಟ್ಕೊಂಡಿದ್ದಾರೆ. ಇಲ್ಲಿ ಅನೇಕ ಶಿಕ್ಷಕರು ಕೂಡ ಬಂದಿದ್ದಾರೆ. ಹಾಗಿದ್ರೆ ಶಿಕ್ಷಕರು ಕೂಡ ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಯಾವ ರೀತಿ ಹೊಸ ವರ್ಷ ಆಚರಣೆ ಮಾಡಬೇಕು? ಸರ್, ನಾವು ಜಮಖಂಡಿಯಿಂದ ಬಂದಿದ್ದೀವಿ. ಕಸ್ತೂರ್ಬಾ ವಸತಿ ಶಾಲೆ ಜಮಖಂಡಿ. ಹೊಸ ವರ್ಷ ಆಚರಣೆ ಹೊಸ ವರ್ಷ ಅಂದರೆ ಇವತ್ತು ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ ಓಕೆ, ಶೈಕ್ಷಣಿಕ ಪ್ರವಾಸ ಇರೋದ್ರಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಈ ರೀತಿ ಏನು ಅಂತಂದರೆ ಎಲ್ಲರೂ ಕೂಡ ಏನಂತಂದರೆ ತಮ್ಮ ಸಂತಸವನ್ನು ಮತ್ತು ಹೊಸ ವರ್ಷ ಆಚರಣೆನ ಈ ಬಾರಿ ಏನು ಅಂತಂದರೆ ಗೋಲ್ ಗುಂಬಸ್ ಎದುರುಗಡೆ ಮಾಡ್ಕೊಳ್ಳಿಕ್ಕೆ ಸಂತಸನ ಮತ್ತು ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೇವಲ ಬೆಂಗಳೂರಿಗೆ ಬರಬೇಕು ಅಂತ ಏನಿಲ್ವಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಪ್ರವಾಸಕ್ಕೆ ಅಂತ ಹೋದಂಥವ್ರು ಅವ್ರು ಎಲ್ಲಿರ್ತಾರೋ ಅಲ್ಲೇ ಹೊಸ ವರ್ಷಾಚರಣೆಗೆ ಕೆಲವರೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೇ ಮೈಸೂರು ಮತ್ತು ವಿಜಯಪುರದಲ್ಲಿ ಕ್ರೌಡ್ ಜಾಸ್ತಿ.